ನನ್ನ ಹೆಸರು ಯುವರಾಣಿ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬಗೆರೆ. ಪ್ರಾಜೆಕ್ಟ್ ನೇಮ್ ವ್ಯಾಲ್ಯೂ ಬಸ್, ಅಂದರೆ ಮೌಲ್ಯಯುತ ಧ್ರುವಶಕಟ. ಏನು ಈ ಧ್ರುವಶಕಟ ಎಂದಿರಾ? ಇದು ಒಂದು ಬಸ್ನ ಅಚ್ಚ ಕನ್ನಡದ ಪದ. ನಾನು ಈ ಮಾದರಿ ತಯಾರಿಸಲು ಯಾವೆಲ್ಲ ಸಾಮಗ್ರಿಗಳನ್ನು ಬಳಸಿದ್ದೇನೆಂದರೆ DC ಚಾಕ್, ಸ್ವಿಚ್ ಬೋರ್ಡ್, RFID, ನೋಡ್ MCU, ಕಾಯಿಲ್, LED ಬಲ್ಬ್ ಹಾಗೂ ಒಂದು ಬಸ್ನ ಚಿಕ್ಕದಾದ ಮಾದರಿ. ನಾನು ಈ ಮಾದರಿಯನ್ನು ಏಕೆ ತಯಾರಿಸಿದ್ದೇನೆಂದರೆ ಪ್ರಸ್ತುತ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಸಾಕಷ್ಟು ರೀತಿಯ ಬಸ್ಗಳನ್ನು ತಯಾರಿಸಲಾಗಿದೆ. ಆದರೆ ನಮ್ಮ ಈ ಬಸ್ ಇದೆಲ್ಲದಕ್ಕಿಂತ ಭಿನ್ನವಾಗಿದೆ. ಹೇಗೆಂದರೆ ಮಾನವನು ಯಾಂತ್ರಿಕ ಜೀವನದಲ್ಲಿ ಹೋಗಿ ತನ್ನ ಮೌಲ್ಯಗಳನ್ನೇ ಮರೆತಿರುವ, ಆದರೆ ನಮ್ಮ ಈ ಯಂತ್ರ ಅಂದರೆ ನಮ್ಮ ಬಸ್ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸುತ್ತದೆ. ಹೇಗೆಂದಿರಾ, ಇಲ್ಲಿ ನೋಡಿ, ಯಾರಾದರೂ ವಯೋವೃದ್ಧರು, ಗರ್ಭಿಣಿ ಸ್ತ್ರೀಯರು, ಅಂಗವಿಕಲರು ಬಸ್ಸನ್ನು ಹತ್ತಲು ಕಷ್ಟಪಡುವರು. ಇವರಿಗಾಗಿಯೇ ಸಹಾಯವಾಗಲೆಂದು ನಮ್ಮ ರಾಜ್ಯ ಸರ್ಕಾರ ಈ ತರಹದ ಕಾಯಿನ್ ಮತ್ತು ಈ ತರಹದ ಬಸ್ಸನ್ನು ಜಾರಿಗೊಳಿಸಬೇಕು. ಇದರಿಂದ ದುರ್ಬಲರಿಗೂ ಹಾಗೂ ಶಕ್ತಿಹೀನರಿಗೂ ಸಹ ಸಹಾಯವಾಗುತ್ತದೆ. ಹಾಗಾದರೆ ನೋಡೋಣವಾ ಈ ಬಸ್ ಹೇಗೆ ಕೆಲಸ ಮಾಡುತ್ತದೆ ಎಂದು? ಇಲ್ಲಿ ನೋಡಿ, ಈ ಕಾಯಿನನ್ನು RFID ಮೇಲೆ ಇಟ್ಟಾಗ ರ್ಯಾಂಪ್ ಓಪನ್ ಆಗುವುದು ಮತ್ತು ಬಸ್ ಸೀಟುಗಳ ಮೇಲೆ LED ಬಲ್ಬ್ ಬೆಳಗುವುದು. ಇದರಿಂದ ಅವರಿಗಾಗಿ ಮೀಸಲಿಟ್ಟ ಸೀಟುಗಳನ್ನು ಬಿಟ್ಟುಕೊಡಬೇಕೆಂದು ಇತರ ಪ್ರಯಾಣಿಕರಿಗೆ ತಿಳಿಯುತ್ತದೆ. ಹಾಗಾದರೆ ಇನ್ನೊಮ್ಮೆ ನೋಡೋಣವಾ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು? ಇಲ್ಲಿ ನೋಡಿ, ಈ ಕಾಯಿನನ್ನು RFID ಮೇಲೆ ಇಟ್ಟಾಗ ರ್ಯಾಂಪ್ ಓಪನ್ ಆಗುವುದು, LED ಬಲ್ಬ್ ಹತ್ತುವುದು. ಇದರಿಂದ ಅವರಿಗಾಗಿ ಮೀಸಲಿಟ್ಟ ಸೀಟುಗಳನ್ನು ಬಿಟ್ಟುಕೊಡಬೇಕೆಂದು ಇತರ ಪ್ರಯಾಣಿಕರಿಗೆ ತಿಳಿಯುತ್ತದೆ. ಈ ತರಹದ ಬಸ್ಗಳು ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆದೆಬ್ಬಿಸುತ್ತದೆ. ಇದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಈ ತರಹದ ಬಸ್ಗಳನ್ನು ಬಿಡಬೇಕೆಂದು ಕೇಳುತ್ತೇನೆ. ಧನ್ಯವಾದಗಳು.